ಹೊರನೋಟಕ್ಕೆ ಕುಬೇರ, ಒಳಗೆ ಸಾಲದಲ್ಲಿ ಸಿಲುಕಿದ್ರ ಸಿಜೆ ರಾಯ್. ಎಲ್ಲರ ದೃಷ್ಟಿಯಲ್ಲೂ ಕೂಡ ಅತ್ಯಂತ ಆಗರ್ಭ ಶ್ರೀಮಂತ ಅಂತ ನಾವು ಕರೀತಿದ್ವು ರಾಯ್ರವರನ್ನ. ಆದರೆ ಒಳಗೊಳಗೆ ಲಿಟ್ರಲಿ ಸಾಲಗಾರರಾಗಿದ್ರ. ಬ್ಯಾಂಕ್ ಸಾಲ ಮಾಡಿಲ್ಲ, ಹಾಗಾದ್ರೆ ಯಾರ ಬಳಿ ಸಾಲ ಮಾಡಿದ್ರು? ಹೊರನೋಟಕ್ಕೆ ಕುಬೇರ, ಒಳಗೆ ಸಾಲದಲ್ಲಿ ಸಿಲುಕಿದ್ದರೆ ಸಿಜೆ ರಾಯ್. ಬ್ಯಾಂಕ್ ಸಾಲ ಮಾಡಿಲ್ಲ, ಹಾಗಾದ್ರೆ ಯಾರ ಬಳಿ ಸಾಲ ಮಾಡ್ಕೊಂಡಿದ್ರು? ಮಲ್ಯರಂತೆ ಐಷಾರಾಮಿ ಜೀವನ, ಬಣ್ಣದ ಲೋಕದ ನಂಟು ಮುಳುವಾಯಿತೆ. ಸಾಲವಿಲ್ಲದ ಉದ್ಯಮಿ ಆದರೂ ಕಂಗಾಲಾಗಿದ್ದು ಯಾಕೆ? ರಾಯ್ ಬಳಿ ಇದ್ದ ಕೋಟಿ ಕೋಟಿ ಹಣ ಯಾರದ್ದು? ಕಾನ್ಫಿಡೆಂಟ್ ಕಂಪನಿ ಹೂಡಿಕೆದಾರರ ಒತ್ತಡವೇ ಸಾವಿಗೆ ಕಾರಣವೇ? ಕಾನ್ಫಿಡೆಂಟ್ ಗ್ರೂಪ್ನಲ್ಲಿ ರಾಜಕಾರಣಿಗಳ ಕಪ್ಪು ಹಣ ಇತ್ತೆ. ಎಲ್ಲ ಅನುಮಾನಗಳು ಸ್ವಾಭಾವಿಕವಾಗಿ ಬರ್ತವೆ. ರಾಜಕೀಯ ಪ್ರಭಾವಿಗಳ ಹಣ ರಾಯ್ ಕಂಪನಿಯಲ್ಲಿ ಹೂಡಿಕೆ ಆಗಿತ್ತ? ಹೊರನೋಟಕ್ಕೆ ಕುಬೇರ, ಒಳಗೆ ಸಾಲದಲ್ಲಿ ಸಿಲುಕಿದ್ದರೆ ಸಿಜೆ ರಾಯ್. ಐಷಾರಾಮಿ ಜೀವನ, ಯಾವುದೇ ವಿಚಾರದಲ್ಲೂ ತಲೆ ಕೆಡಿಸಿಕೊಳ್ಳಬೇಕಾದ ಅಗತ್ಯತೆನೇ ಇಲ್ಲದಂತೆ ಇದ್ದಂತಹ ಜೀವನ. ಯಾವುದಕ್ಕೂ ಕಡಿಮೆ ಇರಲಿಲ್ಲ. ಜಗತ್ತಿನ ಮುಂದೆ ಆಗರ್ಭ ಉದ್ಯಮಿ ಅಂತ ಹೆಸರು ಮಾಡ್ಕೊಂಡಿದ್ರು. ಕೇರಳ ರಾಜ್ಯವೇ ಸಿಜೆ ರಾಯ್ರವರನ್ನು ಹಾಡಿ ಹೊಗಳ್ತಾ ಇತ್ತು. ಅವರು ಬದುಕ್ತಿದ್ದ ರಾಜ್ಯಕ್ಕೆ ಕೋಟ್ಯಾಂತರ ರೂಪಾಯಿ ಟ್ಯಾಕ್ಸ್ ಕೊಡ್ತಾ ಇದ್ರು. ಹಿಸ್ ಎ ಎಕ್ಸಲೆಂಟ್ ಟ್ಯಾಕ್ಸ್ ಪೇಯರು ಅಂತ ಹೇಳಿ ಗುರುತಿಸ್ಕೊಂಡಿದ್ರು. ಎಲ್ಲವೂ ಇತ್ತು. ಬಟ್ಟೆ ಬರೆ ಉದುರಕ್ಕೂ ಕಡಿಮೆ ಇರಲಿಲ್ಲ. ಕುಟುಂಬವೂ ಚೆನ್ನಾಗಿತ್ತು. ಜೀವನವೂ ಅಚ್ಚುಕಟ್ಟಾಗಿ ಹೋಗ್ತಾ ಇತ್ತು. ತನ್ನದೇ ಸ್ವಂತ ಪಿಸ್ತೂಲ್ ತಗೊಂಡು ಎದೆ ಮೇಲೆ ಗುಂಡು ಹಾರಿಸಿಕೊಳ್ಳುವ ಅನಿವಾರ್ಯತೆ ಏನಿತ್ತು? ಶೂನ್ಯ ಸಾಲದ ಸಂಸ್ಥೆ ಅಂತ ಹೇಳ್ತಾರೆ. ಕಂಪನಿಗೆ ಸಾಲ ಇರಲಿಲ್ಲ, ಮನುಷ್ಯನಿಗೆ ಯೋಚನೆನೇ ಇರಲಿಲ್ಲ. ಲಾಭ ಬರ್ತಿತ್ತು, ಎಣಿಸ್ಕೊಂಡು ಗಲ್ಲದಲ್ಲಿ ಇಡೋದೊಂದು ಮಾತ್ರ. ಉಳಿದ ಹಾಗೆ ಏನು ಸಾಲದ ವಹಿವಾಟಿರಲಿಲ್ಲ. ಹಾಗಾದ್ರೆ ಏನಾದರೂ ಇತ್ತ? ಮಲ್ಯರಂತೆ ಐಷಾರಾಮಿ ಜೀವನ, ಬಣ್ಣದ ಲೋಕದ ನಂಟು ಮುಳುವಾಯ್ತಾ? ಕೆಲವೊಮ್ಮೆ ಈ ಆಗರ್ಭ ಜೀವನ, ಈ ಬಣ್ಣದ ಲೋಕ, ಅದು ಕೂಡ ಖಿನ್ನತೆಗೆ ಒಳಪಡಿಸುತ್ತೆ ಮನುಷ್ಯನನ್ನ. ಸಾಲವಿಲ್ಲದ ಉದ್ಯಮಿ ಆದರೂ ಕೂಡ ಕಂಗಾಲಾಗಿದ್ದು ಯಾಕೆ? ರಾಯ್ ಬಳಿ ಇದ್ದ ಕೋಟಿ ಕೋಟಿ ಹಣ ಯಾರ್ದು? ಹಾಗಾದ್ರೆ ಒಂದು ವೇಳೆ ಈ ಕಾನ್ಫಿಡೆಂಟ್ ಕಂಪನಿಗೆ ಯಾರಾದರೂ ರಾಜಕಾರಣಿಗಳೇನಾದರೂ ಹೂಡಿಕೆ ಮಾಡಿದ್ರಾ? ಶೇರ್ ಹಾಕೊಂಡಿದ್ರಾ? ಆ ಒತ್ತಡ ಈ ಸಾವಿಗೆ ಕಾರಣ ಆಯ್ತಾ? ಕಾನ್ಫಿಡೆಂಟ್ ಗ್ರೂಪ್ನಲ್ಲಿ ರಾಜಕಾರಣಿಗಳ ಕಪ್ಪು ಹಣ ಏನಾದರೂ ಇದೆಯಾ? ಬ್ಲ್ಯಾಕ್ ಮನಿ ಏನಾದರೂ ಹೂಡಿಕೆಯಾಗಲ್ಪಟ್ಟಿದೆಯಾ? ರಾಜಕೀಯ ಪ್ರಭಾವಿಗಳ ಹಣ ರಾಯ್ ಕಂಪನಿಯಲ್ಲಿ ಹೂಡಿಕೆ ಅನ್ನೋ ಪ್ರಶ್ನೆಗಳು ಕಾಡ್ತಾ ಇದೆ. ಹಾಗಾದ್ರೆ ಏನಿದು? ರಾಯ್ರವರ ಬಿಸ್ನೆಸ್ಸಿನ ಇಂಟರ್ನಲ್ ಮ್ಯಾಟ್ರ್ ಏನು? ದುಬೈನ ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಸಾವಿರಾರು ಕೋಟಿ ನಷ್ಟ. ಕುಬೇರ ಸಾಮ್ರಾಜ್ಯ ಕುಸಿಯಲು ಇದೇ ಒಂದು ಕಾರಣವಾಯಿತಾ? ರಿಯಲ್ ಎಸ್ಟೇಟ್ ಹಣ ಸಿನಿಮಾ ಲೋಕಕ್ಕೆ ಹರಿದಿತ್ತೆ. 11 ಸಿನಿಮಾ ಮಾಡಿದ್ರಂತೆ ಈ ಮನುಷ್ಯ. ರಾಜಕಾರಣಿಗಳಿಂದ ದೊಡ್ಡ ಮೊತ್ತದಲ್ಲಿ ಕಪ್ಪು ಹಣ ಪಡೆದಿದ್ದರೆ ಈ ಹಣವನ್ನು ವಾಪಸ್ ನೀಡುವಂತೆ ರಾಯ್ಗೆ ಒತ್ತಡವಿತ್ತ. ತನಿಖಾ ಸಂಸ್ಥೆಗಳ ಪ್ರಶ್ನೆಗಳಿಗೆ ಉತ್ತರಿಸಲಾಗದೆ ಖಿನ್ನತೆಗೆ ಒಳಗಾಗಿದ್ದರೆ ದುಬೈನ ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಸಾವಿರಾರು ಕೋಟಿ ನಷ್ಟ. ಕುಬೇರ ಸಾಮ್ರಾಜ್ಯ ಕುಸಿಯೋದಕ್ಕಿದೊಂದು ಕಾರಣ. ರಿಯಲ್ ಎಸ್ಟೇಟ್ ಹಣ ಸಿನಿಮಾ ಲೋಕಕ್ಕೆ ಎಂಟ್ರಿ. ಈ ಕುಬೇರ ಸಾಮರ್ಥ್ಯ, ಕೆಲವೊಮ್ಮೆ ನಮ್ಮ ಸಾಮರ್ಥ್ಯವನ್ನು ಮೀರಿ ಯೋಚನೆ ಮಾಡಿದಾಗ, ಸಾಮರ್ಥ್ಯ ಮೀರಿ ನಾನು ಕೈ ಹಾಕುವ ಕೆಲಸ ಆಗೀತು ಅನ್ನೋ ಕಾನ್ಫಿಡೆನ್ಸ್ ಹೆಚ್ಚಾದಾಗ, ವಿಪರೀತವಾದಂಥ ಆತ್ಮವಿಶ್ವಾಸ, ಇವೆಲ್ಲವೂ ಕೂಡ ಎಡವೋದಕ್ಕೆ ಕಾರಣ ಆಗುತ್ತೆ. ರಾಜಕಾರಣಿಗಳಿಂದ ದೊಡ್ಡ ಮೊತ್ತದಲ್ಲಿ ಏನಾದರೂ ಕಪ್ಪು ಹಣ ಪಡೆದಿದ್ರ? ಈ ಹಣವನ್ನು ವಾಪಸ್ ನೀಡೋದಕ್ಕೆ ರಾಯ್ಗೆ ಏನಾದರೂ ಒತ್ತಡಗಳಿತ್ತ? ಕಪ್ಪು ಹಣ ಭಾರಿ ಪ್ರಮಾಣದಲ್ಲಿ ಬಂದಾಗ ಅದರ ಒಂದಷ್ಟು ಕಾನ್ಫಿಡೆನ್ಸ್ ಇರ್ತವೆ. ಹಣಕ್ಕೇನು ಸ್ಪೇರ್ ಹಣ ತುಂಬ ಇದೆ, ಕೋಟ್ಯಾಂತರ ರೂಪಾಯಿ ಇದೆ. ಇನ್ನು ಬ್ಲ್ಯಾಕ್ ಮನಿ ಬಂದಿರೋದು, ಇದನ್ನು ಇನ್ಸ್ಟೆಂಟ್ ಆಗಿ ಏನು ಕೊಡಬೇಕಾದ ಅವಶ್ಯಕತೆಗಳು ಇರೋದಿಲ್ಲ. ಲಾಸು ನಷ್ಟ ಹೆಂಗೋ ಮೇಂಟೈನ್ ಮಾಡ್ಕೊಂಡು ಹೋಗುತ್ತೆ. ಈ ಥರ ಇದ್ದಾಗ ಏಕಾಏಕಿ ಅಧಿಕಾರಿಗಳ ಮುಖೇನ ಇಲ್ಲ ನೀವು ಆ ಬ್ಲ್ಯಾಕ್ ಮನಿಯನ್ನು ರೀಫಂಡ್ ಮಾಡಬೇಕು ಅಥವಾ ಅದು ಅವ್ರಿಗೆ ಕೊಡಬೇಕು ಅಂತ ಒತ್ತಡ ಬಂದಾಗ ತಡ್ಕೊಳಕ್ಕಾಗುತ್ತಾ ಮನುಷ್ಯನಿಗೆ? ಸಾವು ಅಲ್ಲದೆ ಮತ್ತೊಂದು ಪರಿಹಾರವೇ ಕಾಣೋದಿಲ್ಲ ಆ ಘಳಿಗೆಯಲ್ಲಿ. ಅದರರ್ಥ ಸಾವು ಪರಿಹಾರ ಅಂತಲ್ಲ. ತನಿಖಾ ಸಂಸ್ಥೆಗಳ ಪ್ರಶ್ನೆಗಳಿಗೆ ಉತ್ತರಿಸಲಾಗದೆ ಖಿನ್ನತೆಗೆ ಏನಾದರೂ ರಾಯ್ ಒಳಗಾಗಿದ್ರೆ ಈ ಎಲ್ಲ ಸ್ವಾಭಾವಿಕ ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ. ಹಾಗಾದರೆ ಆತ್ಮಹತ್ಯೆಗೆ ಕಾರಣ ಏನು?
ಆತ್ಮಹತ್ಯೆಗೂ ಮುನ್ನ ರಾಯ್ ಅಂತಿಮ ಕರೆ ಹೋಗಿದ್ದು ಯಾರಿಗೆ ಗೊತ್ತಾ? ತಾಯಿಗೆ ಫೋನ್ ಮಾಡೋದಕ್ಕೆ 5 ನಿಮಿಷ ಸಮಯ ಕೇಳಿದ್ದ ರಾಯ್. ಅಧಿಕಾರಿಗಳು ಬಂದಿದ್ರಲ್ಲ, ತಾಯಿ ಜೊತೆ ಮಾತನಾಡಿದ ಆ ಕೊನೆಯ ಮಾತುಗಳೇ ಅತ್ಯಂತ ಭಾವನಾತ್ಮಕ ಸಾಲು. ಸಾವಿಗೂ ಮುನ್ನವೇ ದಾಖಲೆಗಳನ್ನ ನಾಶಪಡಿಸಲು ಮುಂದಾಗಿದ್ದರೆ ರಾಯ್. ಆತ್ಮಹತ್ಯೆಗೂ ಮುನ್ನ ರಾಯ್ ಅಂತಿಮ ಕರೆ ಹೋಗಿದ್ದು ಯಾರಿಗೆ ಗೊತ್ತಾ? ಅಧಿಕಾರಿಗಳು ಬಂದ್ರು, ಏಕಾಏಕಿ ರಾಯ್ ರವರ ಹಣೆಯಲ್ಲಿ ಬೆವರು ಕಿತ್ಕೊಬಂತು. ಅಧಿಕಾರಿಗಳ ಆ ಬರುವ ರೀತಿ ಹಂಗಿತ್ತು. ಅಧಿಕಾರಿಗಳ ಮುಖದಲ್ಲಿ ಒಂತರಹದ ಕ್ಷಾತ್ರ ತೇಜಸ್ಸು. ಸಂಬಂಧಪಟ್ಟ ದಾಖಲೆಗಳನ್ನು ವಶಕ್ಕೆ ಪಡ್ಕೊಂಡ್ರು, ಮೊಬೈಲ್ ಫೋನ್ಗಳನ್ನು ಕೂಡ ಪಡೆಯಲಾಯಿತು. ಆದರೆ ಕೆಲ ರಿಕ್ವೆಸ್ಟ್ನ ಆಧಾರದಲ್ಲಿ ಮನೆಗೆ ಫೋನ್ ಮಾಡೋದಕ್ಕೆ ಅವಕಾಶ ಕೊಡಲಾಯಿತು. ಆದರೆ ರಾಯ್ ಬೆಳೆಯಿದ್ದಂತಹ ಪಿಸ್ತೂಲನ್ನು ವಶಪಡಿಸಿಕೊಳ್ಳಲಿಲ್ಲ. ಅಧಿಕಾರಿಗಳು ಆ ಸಂದರ್ಭದಲ್ಲಿ ಏನು ಮಾಡ್ಕೊಂಡ್ರು? ಆ ಸಂದರ್ಭದಲ್ಲಿ ಪ್ರತ್ಯೇಕವಾದ ಮನವಿಯ ಮೇಲೆ ತಾಯಿಗೆ ಫೋನ್ ಮಾಡೋದಕ್ಕೆ ಅನುಮತಿ ಪಡ್ಕೋತಾರೆ ಅಧಿಕಾರಿಗಳ ಜೊತೆ. ಹಾಗಾದರೆ ತಾಯಿಗೆ ಫೋನ್ ಮಾಡಿ ಮಾತನಾಡಿದ ವಿಚಾರ ಏನು? ಕೆಲ ಪ್ರತ್ಯೇಕ ದಾಖಲೆಗಳನ್ನು ನಾಶ ಮಾಡೋದಕ್ಕೇನಾದರೂ ಸೂಚನೆ ಕೊಟ್ರಾ? ಕ್ವಶನ್ ಮಾರ್ಕ್. ತಾಯಿ ಜೊತೆ ಮಾತನಾಡಿದ ಕೊನೆಯ ಮಾತುಗಳೇ ಈಗ ಚರ್ಚೆ. ಸಾವಿಗೂ ಮುನ್ನವೇ ದಾಖಲೆಗಳನ್ನು ನಾಶಪಡಿಸುವುದಕ್ಕೆ ಮುಂದಾಗಿದ್ದರೆ ರಾಯ್ ಅನ್ನೋ ಪ್ರಶ್ನೆಗಳು ಕೂಡ ಈಗಾಗಲೇ ಉದ್ಯಮ ಲೋಕದಲ್ಲಿ ಚರ್ಚೆಯಾಗ್ತಾ ಇದೆ. ಒಬ್ಬ ಎಲ್ಲವೂ ಇದ್ದ 1,000 ಎಕರೆ ಭೂಮಿ ಇದ್ದ ಒಬ್ಬ ಮಾಲೀಕ, 28,000 ಕೋಟಿಯ ಒಡೆಯ, ಶೂನ್ಯ ಸಾಲದ ಕಂಪನಿ, ಕೂತಾಗ್ಲೂ ಸೆಲ್ಯೂಟ್ ಹೊಡೆಯೋದಕ್ಕೆ, ಅವ್ರು ನಿಂತಾಗ್ಲೂ ಸೆಲ್ಯೂಟ್ ಹೊಡೆಯೋದಕ್ಕಿದ್ದಂತಹ ಸಿಬ್ಬಂದಿಗಳು, ಸೀಸನ್ಗೆ ತಕ್ಕನ ಹಾಗೆ ಆಟೋಮೆಟಿಕ್ ಜನರೇಟ್ ಆಗುವಂತಹ ಎಲ್ಲ ತರಹದ ಅತ್ಯಾಧುನಿಕವಾದಂತಹ ಉಪಕರಣಗಳು, ಎಲ್ಲ ಸಕಲ ಸೌಕರ್ಯಗಳೂ ಇದ್ದ ಒಬ್ಬ ಆಧುನಿಕ ಉದ್ಯಮಿಗೆ ಸಾವು ಕೊನೆ ಘಳಿಗೆಯಲ್ಲಿ ಅವರಿಗೆ ಆಯ್ಕೆ ಆಗುತ್ತೆ ಅನ್ನೋದಾದರೆ ಜಾಗತಿಕವಾಗಿ ಇದು ಚರ್ಚೆ ಆಗುತ್ತೆ. ಈಗಾಗಲೇ ಉದ್ಯಮ ಲೋಕದಲ್ಲೂ ಕೂಡ ಪ್ರಶ್ನಾರ್ಥಕವಾಗಿಯೇ ಬಾಕಿ ಉಳಿದಿದೆ ಉದ್ಯಮಿ ಸಿಜೆ ರಾಯ್ ಅವರ ಆತ್ಮಹತ್ಯೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.